ಸ್ನೇಹಿತರೆ ನಮಸ್ಕಾರ. ಇವತ್ತು ನಿಮಗೆ ಇದು ಯೋಗಾಸನ ಅಥವಾ ವ್ಯಾಯಾಮನ ಗೊತ್ತಿಲ್ಲ, ನೀವೇನು ಬೇಕಾದ್ರೆ ಅಂದ್ಕೊಳ್ಳಿ. ಯಾಕೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ. ನಾನು ವೀಡಿಯೋದಲ್ಲಿ ನೋಡಿದ್ದು ಸಡನ್ನಾಗಿ ನಾನು ಫೇಸ್ಬುಕ್ ರೀಲ್ಸ್ ನೋಡ್ಬೇಕಾದ್ರೆ ಇದೊಂದು ವ್ಯಾಯಾಮ ಬಂತು. ನಾನು ಹೆಚ್ಚು ಆರೋಗ್ಯಕರ ಸುದ್ದಿಗಳನ್ನು ನೋಡ್ತಾ ಇರೋದ್ರಿಂದ ಇದೊಂದು ಆಸನ ಬಂತು. ನಾನು ಇದು ನಂಬಲಿಲ್ಲ. ಇದು ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ ಏನಿರುತ್ತೆ ಅಂತೇಳಿ. ಇದು ಸೈಂಟಿಫಿಕಲಿ ಪ್ರೂವನ್ ಇದು, ಆಯಿತಾ. ಮತ್ತು ಹಲವಾರು ಅಧಿಕೃತ ಡಾಕ್ಟರ್ಗಳು, ಅಫಿಷಿಯಲ್ ಡಾಕ್ಟರ್ಗಳು ಇದನ್ನು ಒಪ್ಕೊಂಡಿದ್ದಾರೆ. ಎಸ್, ಇದು ವರ್ಕೌಟ್ ಆಗುತ್ತೆ ಮತ್ತು ಪ್ರೂವ್ ಆಗಿದೆ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ನಾನು ಕೂಡ ನಿಮಗೆ, ನಮ್ಮ ಆಡಿಯನ್ಸ್ಗೆ, ನಮ್ಮ ಫೇಸ್ಬುಕ್ ಮೂಲಕ ನಮ್ಮ ಬರುವಂತಹ ಗ್ರಾಹಕರಿಗೆ ಈ ಮಾಹಿತಿ ಹಂಚ್ಕೋಬೇಕು ಅಂತೇಳಿ ನಾನು ನಿಮಗೆ ಡೆಮೋ ತೋರಿಸ್ತೀನಿ. ಬಟ್ ಒಂದು ಏನಂತಂದರೆ, ಇದು ಡಯಾಬಿಟಿಸ್ ಇರೋರು, ಅಂದರೆ ಸಕ್ಕರೆ ಕಾಯಿಲೆ ಇರೋರೇ ಮಾಡಬೇಕು ಅಂತಲ್ಲ, ಯಾರೆಲ್ಲರೂ ಬೇಕಾದ್ರೂ ಮಾಡ್ಬೋದು. ಬಹಳ ಒಳ್ಳೆಯದು. ಈಗ ನೀವು ಜಾಸ್ತಿ ನಮ್ಮ ಇದರಲ್ಲಿ ಹೊಲದಲ್ಲಿ ಕೆಲಸ ಮಾಡೋರು, ಕಾರ್ಮಿಕರಿಗೆ ಬಿಟ್ಬಿಡಿ. ನಾವು ಸೆಡೆಂಟ್ರಿ ಲೈಫು, ಕೂತು ಜಾಗದಲ್ಲಿ ಕೂತಿರ್ತೀವಲ್ಲ, ಏನಾದ್ರು ಒಂದು ಎಕ್ಸಸೈಸ್ ಮಾಡಬೇಕು. ನಮ್ಮ ದೇಹ ಚಲನೆಯಲ್ಲಿರಬೇಕು. ಪ್ರತಿ 20 ನಿಮಿಷಕ್ಕೊಂದ್ಸಲ ದೇಹ ಚಲನೆಯಲ್ಲಿರಬೇಕು. ಕೈ ಆಡಿಸುವಂಥದ್ದು, ಕುತ್ತಿಗೆ ಆಡಿಸುವಂಥದ್ದು, ಕಾಲನ್ನು ಈ ರೀತಿ ಮಾಡುವಂಥದ್ದು ಏನಾದ್ರು ನಾನು ಮಾಡ್ತಾಯಿರ್ತೀನಿ. ಆದರೆ ತುಂಬ ಎಫೆಕ್ಟಿವ್ ಆಗಿ ಡಯಾಬಿಟಿಸ್ನವ್ರಿಗೆ ಸಕ್ಕರೆ ಮಟ್ಟ ಹೆಚ್ಚಿದಂಗೆ ನೋಡ್ಕೊಳ್ಳೋಂಥ ಒಂದು ಆಸನ ಅಂತಂದರೆ ವೆರಿ ಇಂಪಾರ್ಟೆಂಟು. ಮನೆಯಲ್ಲೇ ಕೂತ್ಕೊಳ್ಳೋಂಥ ಮಾಡುವಂಥವ್ರು, ನನಗಾಗಲ್ಲಪ್ಪ, ವಯಸ್ಸಾಗಿದೆ, ಏನೋ ನನ್ನ ಸಣ್ಣ ಪುಟ್ಟ ಏನೂ ಆಗಲ್ಲ ಅಂತನೋರು ಕೂಡ ಮಾಡುವಂತಹ ಒಂದು ಆಸನ, ಸಿಂಪಲ್ ಆಸನ ನೋಡ್ಕೊಳ್ಳಿ. ಇದು ದೇಹದಲ್ಲಿ ಇನ್ನೊಂದು ಎರಡನೇ ಹೃದಯ ಅಂತಾರೆ, ಇಲ್ಲಿ ಇರುತ್ತಂತೆ ಎರಡನೇ ಹೃದಯ. ಇದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಅದಕ್ಕೂ ಕೂಡ ಒಂದು ಮಸಲ್ ಆ್ಯಕ್ಟಿವಿಟಿ ಆದಂಗೆ ಆಗುತ್ತೆ. ಹಾಗಾಗಿ ಇದನ್ನು ನಿಮಗೆ ಡೆಮೋ ತೋರಿಸ್ತೀನಿ. ದಯವಿಟ್ಟು ಮನೇಲಿ ಪ್ರತಿಯೊಬ್ಬರು ಮಾಡಿ. ಇವರು ಅವರು ಅಂತಲ್ಲ, ಡಯಾಬಿಟಿಸ್ ಇರೋರು, ಡಯಾಬಿಟಿಸವರು ಸ್ವಲ್ಪ ಜಾಸ್ತಿನೇ ಮಾಡಿ, ಆಯಿತಾ. ಬೆಳಗ್ಗೆ 20 ನಿಮಿಷ, ಸಂಜೆ 20 ನಿಮಿಷ ನೀವು ಫ್ರೀಯಾಗಿದ್ದ ಮಾಡ್ತಾರೆ. ನಿಮ್ಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ, ಬಾಡಿ ಮಸಲ್ ಸ್ಟ್ರೆಂತ್ ಬರುತ್ತೆ. ನಿಮಗೆ ಸಕ್ಕರೆ ಮಟ್ಟನೂ ಕೂಡ ಕಡಿಮೆ ಆಗುತ್ತೆ. ಏನು ಅಂತ ನೋಡಿ, ಈ ರೀತಿ ಒಂದು ಚೇರ್ ಹಾಕೊಳ್ಳಿ, ಅಥವಾ ಚೇರನ್ನೇ ಹಾಕೋಬೋದು, ಅಥವಾ ನಿಮ್ಮ ಮಂಚ ಈ ಲೆವೆಲ್ಗಿದೆ, ನಿಮ್ಮ ಪಾದ ಒಟ್ಟಲ್ಲಿ ಇಷ್ಟು ಕೂತ್ಕೋಬೇಕು, ಆಯಿತಾ. ಈ ಲೆವೆಲ್ಗೆ ಕೂತ್ಕೋಬೇಕು. ಇನ್ನೊಂದು ಸ್ವಲ್ಪ ಹೈಟ್ ಕಡಿಮೆ ಇದ್ದಿದ್ರು ಆಗೋದು ಅನಿಸುತ್ತೆ ನನಗೆ. ಒಂದು ಸ್ವಲ್ಪ ಹೈಟ್ ಇದೆ ಇದು, ಇನ್ನೊಂದು ಸ್ವಲ್ಪ ಕಡಿಮೆ ಇಟ್ಟಿರಬೇಕು ಕರೆಕ್ಟಾಗಿ. ನಂದು ಇಲ್ಲಿ ಸ್ವಲ್ಪ ಆ್ಯಂಗಲ್ ಈ ರೀತಿ ಟಿಲ್ಟ್ ಆಗಿದೆ, ಹಿಂಗಾಗಬಾರ್ದು. ಈ ಪೊಸಿಷನ್ಗೆ ಇರಬೇಕು. ಇಷ್ಟಕ್ಕೆ ಈ ಪೊಸಿಷನ್ಗಿತ್ತು ಅಂತಂದರೆ ನಿಮಗೆ ಹೀಲ್ನ ಪುಷಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ಸಿಂಪಲಾಗಿ ಡೆಮೋ ತೋರಿಸ್ತಾ ಇರಿ, ಮನೆಯಲ್ಲಿ ನೀವು ಅನುಕೂಲ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಇದಕ್ಕೋಸ್ಕರ ಒಂದು ಹೊಸ ಚೇರ್ ತರಬೇಕು, ಅವೆಲ್ಲ ಮಾಡೋಕ್ಕೋಗ್ಬಿಡಿ. ಇರೋದ್ರಲ್ಲೇ ದಯವಿಟ್ಟು ಮಾಡ್ಕೊಳ್ಳಿ, ಆಯಿತಾ. ಯಾರೇ ಹೇಳಿದ್ದಾರೆ ಅಂದ್ಕೊಂಡೇನು ಮಾಡೋಕ್ಕೋಗ್ಬಿಡಿ. ನೋಡಿರ್ತೀವಿ, ಪಾದಗಳನ್ನ ಕೆಳಗಡೆ ಇಟ್ಕೊಳ್ಳಿ ಹಿಂಗೆ, ಆಯಿತಾ. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಶುಗರ್ ಕಂಟ್ರೋಲ್ಗೆ ಹೆಲ್ಪ್ ಆಗುವಂಥದ್ದು ಇಲ್ಲಿ, ಆಯಿತಾ. ಗಮನಿಸ್ಕೊಳ್ಳಿ ಯಾವ ರೀತಿ ಅಂತ. ಈಗ ಗಮನ ಇಟ್ಟು ನೋಡ್ಕೊಳ್ಳಿ, ನಾನು ತೋರಿಸ್ತೀನಿ. ಹೀಲ್ನ ಎತ್ತುವಂಥದ್ದು ನೋಡಿ. ನೀವು ಆಫೀಸ್ ಕೆಲಸ ಮಾಡ್ತಾ ಮಾಡ್ಬೋದು, ಯಾರ ಜೊತೆ ಮಾತಾಡ್ತಾ ಮಾಡ್ಬೋದು, ಮಾತಾಡಿಕೊಂಡು, ಅಥವಾ ಬೇಕಾದ್ರೆ ಒಂದು ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಮಾಡ್ಬೋದು. ಬಟ್ ಆದಷ್ಟು ಧ್ಯಾನಾಸಕ್ತರ ಮಾಡಿದ್ರೆ ಇನ್ನೂ ಅನುಕೂಲ ಜಾಸ್ತಿ. ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ನೋಡಿ. ಧ್ಯಾನಾಸಕ್ತಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಈ ರೀತಿ ಮಾಡ್ಬೋದು. ಸುಮ್ಮನೆ ಒಂದು ಧ್ಯಾನಾಸಕ್ತರಾಗಿ ಮಾಡ್ಬೋದು. ಯಾವ್ದಾದ್ರು ಮುದ್ರೆಗಳನ್ನು ಮಾಡ್ಬೋದು. ನನ್ನ ಅಭಿಪ್ರಾಯದಲ್ಲಿ ಏನು ಸಿಂಪಲ್ ಆಗಿದೆ. ಏನು ನೀವೇನು ಕಸರತ್ತು ಮಾಡಬೇಕು, ಕಷ್ಟಪಡಬೇಕು ಅನ್ನೋದೇನಿಲ್ಲ. ಅಬ್ಸರ್ವ್ ಮಾಡ್ಕೊಂಡ್ರೆ ಈ ರೀತಿ ಮಾಡಿ. ಇದು ಪ್ರೂವನ್, ಇದು ಆ್ಯಕ್ಚುಲಿ ಇದು ಸೈಂಟಿಫಿಕಲಿ ಪ್ರೂವನ್ ಆಗಿದೆ. ನಾನು ಜನರಲಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ನಾನು ಕೂಡ ಎಲ್ರಿಗೂ, ನಮಗೆ ತಿಳಿದವ್ರಿಗೆಲ್ರಿಗೂ ಕೂಡ, ನಮ್ಮ ಶಾಪಿಗೆ ಬರೋರಿಗೆಲ್ರಿಗೂ ಈ ಪ್ರಾಕ್ಟೀಸ್ ಹೇಳ್ಕೊಡ್ತಾಯಿದ್ದೀನಿ. ನೀವು ಕೂಡ ಮಾಡಿ ಆರೋಗ್ಯದ ಲಾಭವನ್ನು ಪಡ್ಕೊಳ್ಳಿ. ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅನ್ನೋದು ನನ್ನ ಮಹದಾಸೆ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ನಮಸ್ಕಾರ.